ಇತ್ತೀಚೆಗೆ ಟಿಪ್ಪರ್, ಆಟೋ ಹಾಗೂ ಮಿನಿ ಟೆಂಪೋ ವಾಹನಗಳ ನಡುವೆ ಸರಣಿ ಅಪಘಾತವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ವಾಪಸಂದ್ರದ ಭಗವತಿ ಹೋಟೆಲ್ ಮುಂಭಾಗ ಬ್ರಿಡ್ಜ್ ಬಳಿ ನಡೆದಿದೆ. ಅಂದಹಾಗೆ ಬಾಗೇಪಲ್ಲಿ ಕಡೆಯಿಂದ ಬಂದ ಮಿನಿ ಟೆಂಪೋ ಬ್ರಿಡ್ಜ್ ಬಳಿ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿಸಿದಾಗ ಹಿಂಬದಿಯಿಂದ ಅತಿ ವೇಗವಾಗಿ ಬಂದ ಟಿಪ್ಪರ್ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಮಿನಿ ಟೆಂಪೋಗೆ ಡಿಕ್ಕಿ ಹೊಡೆದು ನಂತರ ಆಟೋಗೆ ಡಿಕ್ಕಿ ಹೊಡೆದಿದೆ. ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕರು ಪಾರಾಗಿದ್ದಾರೆ. ಇನ್ನು ಆಟೋ ಟಿಪ್ಪರ್ ಕೆಳಗಡೆ ಸಿಲುಕಿಕೊಂಡು ಜೆಸಿಬಿ ಮೂಲಕ ಹೊರತೆಗೆಯಲು ಸಾಹಸ ಪಟ್ಟರು. ಟಿಪ್ಪರ್ ಡಿಕ್ಕಿ ಹೊಡೆದ ರಭಸಕ್ಕೆ ಮಿನಿ ಟೆಂಪೋ ಪಲ್ಟಿಯಾಗಿದ್ದು ಅದರಲ್ಲಿದ್ದ ಚೆಂಡು ಹೂವು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿದೆ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಸಂಚಾರಿ ಪೊಲೀಸರಿಂದ ವಾಹನಗಳ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ನಾವು ಇಲ್ಲಿ ನಾಲ್ಕು ಆಟೋಗಳು ನಿಲ್ಲಿಸಿದ್ವಿ ಸರ್. ನಿಲ್ಲಿಸಿದ್ರೆ ಆ ಕಡೆಯಿಂದ ಟಿಪ್ಪರ್ ಬಂತು. ಈ ಹೂವು ಗಾಡಿ ಲೈಲ್ಯಾಂಡ್ ಬಂದು ಆ ಕಡೆಯಿಂದ ತಿರ್ಸಿಬಿಡ್ತು. ತಿರ್ಸಿದಕ್ಕೆ ಓವರ್ ಸ್ಪೀಡಲ್ಲಿತ್ತು ಟಿಪ್ಪರು. ಇವನು ಲೈಲ್ಯಾಂಡ್ ಅವನು ನಿಲ್ಲಿಸಿದ್ರೆ ಸರೋಗೋದು ಸಿಎ ದೂರ ಬಿಟ್ಟವು ಹೈವೇ ಒಳಗಡೆ. ಆಮೇಲೆ ನಾವು ಇಲ್ಲಿಂದ ಬರೋಷ್ಟೊತ್ತಿಗೆ ಗಾಡಿ ಒಂದಕ್ಕೊಂದು ಜಾಮ್ ಆಗಿದೆ. ಆಟೋಗಳಿಗೆ ಅಂದರೆ ಯಾರಿಗೂ ಏನಾಗಿಲ್ಲ. ಯಾರು ಅಮ್ಮ ಪಾಪ ಲೇಬರು ಟಿಪ್ಪರಲ್ಲಿ ಇದ್ಲು. ಟಿಪ್ಪರಿಂದ ಪಾಪ ಹಿಡಿದು ಅಮ್ಮನು ಆಸ್ಪತ್ರೆಗೆ ಕಳಿಸ್ತೀವಿ ಆಟೋದಲ್ಲಿ. ನಮ್ಮ ಆಟೋದಲ್ಲೇ ಕಳಿಸ್ತೀವಿ. ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹೊರಟೋಗ್ತೀವಿ. ಇನ್ನು ಅವರಿಬ್ಬರು ಅಲ್ಲಿ ಬಿದ್ದಿದ್ರು. ಅವ್ರು ಎತ್ತಿ ಅವರು ಸೇಫ್ ಆಗಿದ್ದಾರೆ. ಅವರು ಸರಿ ಏನೇನಾಗಿದೆ ಅಣ್ಣ? ಈಗ ಇದ್ರ ಗಾಡಿಯಲ್ಲಿ ಮಿನಿ ಟೆಂಪೋದಲ್ಲಿ ಏನಿತ್ತು ಎಲ್ಲ ಏನಾಯ್ತು? ಮಿನಿ ಟೆಂಪೋದಲ್ಲೆಲ್ಲ ಚೆಂಡು ಹೂವು ಚಲೋ ಆಗಿದೆ. ರೋಡ್ ಹಾಕೊಂಡು ಬಂದಿತ್ತು. ಇದು ಟಿಪ್ಪರು ಇನ್ಸೈಡ್ ಏನು ಹಾಕೊಂಡು. ಆಟೋದಲ್ಲಿ ಯಾರು ಇರಲಿಲ್ಲ? ಆಟೋದಲ್ಲಿ ಯಾರು. ನಾವು ಕಾಫಿ ಕುಡಿಯೋಕೆ ಇಲ್ಲಿ ಬಂದಿದ್ವಿ. ಅಲ್ಲಿ ನಿಲ್ಲಿಸಿ ಹೊರದಲ್ಲಿ ಕಾಫಿ ಕುಡಿಯೋಕೆ ಹೋಗಿದ್ವಿ ಮಾತನಾಡ್ಕೊಂಡು. ನಿಮ್ಮ ಹೆಸರಣ್ಣ? ನಾಗರಾಜ್.